ನನ್ನ ಮಗಳ ಮನಸ್ಸಲ್ಲಿ ನಾನು ಏನೇ ಆಗಿರ್ಬೋದು, ಅವಳು ನನ್ನನ್ನು ಹೇಗೆ ನೋಡ್ಬೋದು, ಅದರಿಂದ ನಂಗೆ ಯಾವತ್ತೂ ಬೇಜಾರಾಗಲ್ಲ ಚಿಕ್ಕತ್ತೆ, ಖುಷಿನೇ ಆಗುತ್ತೆ. ಅದಿನ್ನೂ ಚಿಕ್ಕ ಮಗು, ಅದಕ್ಕೆ ಕೆಲ್ಸದವ್ರು ಯಾರು ಮನೆಯವ್ರು ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ ನೀವೇ ಹೇಳಿ. ನಿಜ ಪಾರು, ಎಷ್ಟೇ ಆದರೂ ನೀನು ಹೆತ್ತ ಮಗಳಲ್ವಾ, ಎಲ್ಲಿ ಬಿಟ್ಕೊಡ್ತೀಯ ಮಗಳನ್ನ? ಅವಳ ಮೇಲೆ ಅಟ್ಯಾಚ್ಮೆಂಟು ನಿನಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಿನ್ನ ಮಗಳ ಬಾಯಿಂದ ನಿನ್ನನ್ನು ಅಮ್ಮ ಅಂತ ಕರೆಸೋ ಅವಕಾಶನ ನೀನು ನನಗೆ ಕೊಡಲೇ ಇಲ್ಲ. ದಯವಿಟ್ಟು ನೀನು ಮಾಡ್ತಿರೋ ಕೆಲಸನಾದರೂ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಮ್ಮ. ನಮ್ಮ ಮನೆ ದೊಡ್ಡ ಸೊಸೆನೇ ಈ ಕೆಲಸಗಳನ್ನೆಲ್ಲ ಮಾಡ್ತಿರುವಾಗ ನಾನು ಮಾಡೋದೇನು ದೊಡ್ಡದಲ್ಲ ಬಿಡು. ಇದೊಂದು ಅವಕಾಶ ಮಾಡಿಕೊಡಮ್ಮ. ನಾನು ಮಾಡಿರೋ ಪಾಪಗಳೆಲ್ಲ ಕಳೆದು ನಂಗೊಂಚೂರು ಪುಣ್ಯ ಸಿಗಲಿ. ಚೇಚೆ, ಆ ಥರ ಪಾಪ ಪುಣ್ಯ ಅಂತೆಲ್ಲ ಮಾತಾಡಬೇಡಿ ಚಿಕ್ಕತ್ತೆ. ನೀವು ಆ ಥರ ಯಾವ ತಪ್ಪನ್ನು ಮಾಡಿಲ್ಲ, ಆರಾಮಾಗಿರಿ. ಅಷ್ಟಕ್ಕೂ ನಮ್ಮ ಕುಟುಂಬದವ್ರಿಗೆ ಏನು ಇಷ್ಟನೋ ನಾನು ಅದನ್ನು ಮಾತ್ರ ಅಡುಗೆ ಮಾಡ್ತೀನಿ. ಮಿಕ್ಕಿದ ಕೆಲಸ ಎಲ್ಲ ಮಾಡೋದಕ್ಕೆ ಸಾವಿತ್ರಕ್ಕ ಇದ್ದಾರೆ, ಅವ್ರಿಗೆ ಸಹಾಯ ಮಾಡೋದಕ್ಕೆ ಭಾನುಭಾಗ್ಯ ಇಲ್ವಾ? ನನ್ನ ಮಗಳಿಗೆ ಪಡ್ಡು ಅಂದರೆ ತುಂಬ ಇಷ್ಟ. ಅದಕ್ಕೆ ಸಾವಿತ್ರಕ್ಕಂಗೆ ಬೆಳಿಗ್ಗೆನೇ ಹೇಳಿ ಅಕ್ಕಿ ನೆನೆ ಇಡೋದಕ್ಕೆ ಹೇಳಿದ್ದೆ. ಈಗ ಅದನ್ನು ರುಬ್ಬೋಣ ಅಂತ ಬಂದೆ ಅಷ್ಟೇ. ಅದು ಬಿಟ್ಟಿಲ್ಲಿ ನೀವು ಮಾಡೋವಂಥ ಕೆಲಸ ಬೇರೆ ಇನ್ನೇನೂ ಇಲ್ಲ. ನಿಮ್ಗೆ ಏನೇ ಬೇಕಿದ್ರು ನನ್ನನ್ನು ಕೇಳಿ, ನಾನು ಮಾಡ್ಕೊಡ್ತೀನಿ, ಸರಿನಾ? ಆಯ್ತಮ್ಮ ಪಾರ್ವತಿ, ಡೈರೆಕ್ಟ್ ನನ್ನ ಹಾರ್ಟ್ಗೆ ಟಚ್ ಮಾಡಿಬಿಟ್ಟಿದ್ಯಾ. ಇನ್ಮೇಲೆ ಈ ಕೆಲಸದ ವಿಷಯಕ್ಕೆ ತಲೆ ಹಾಕಲ್ಲ, ಬಾಯಂತೂ ಮೊದಲೇ ಹಾಕಲ್ಲ. ನಿನ್ಗೆ ಹೇಗಿಷ್ಟನೋ ಹಾಗೆ ಮಾಡು. ಆ ಸ್ವತಂತ್ರ ಈ ಮನೇಲಿ ನಿನ್ಗೆ ಯಾವತ್ತೂ ಇದ್ದೇ ಇರುತ್ತೆ. ಏನೇ ಆಗಲಿ, ನಾನು ಬಂದಿರೋ ಕೆಲಸನ ಮಾಡದೆ ವಾಪಸ್ ಹೋಗಲೇಬಾರ್ದು. ಈಗ ಈ ಸೀರೆನ ಉಟ್ಕೊಂಡು ನೀನು ಅದು ಹೇಗೆ ನನ್ನ ಮೊಮ್ಮಗಳಿಗೆ ತೋರಿಸ್ತೀಯೋ ನಾನು ನೋಡೇ ಬಿಡ್ತೀನಿ. ಮಮ್ಮಿ ನನ್ನ ಕತೆ ಹೇಳ್ತೀರಾ? ನಂಗೆ ಬೇಜಾರಾಗ್ತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ. ಸಾರಿ ಪುಟಾಣಿ, ನಾಳೆ ಆಫೀಸಲ್ಲಿ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಂಗೆ ತುಂಬ ಕೆಲಸ ಇದೆ. ಇನ್ನೊಂದು ದಿನ ಹೇಳ್ತೀನಿ, ಸರಿನಾ? ಯಾವಾಗಲೂ ಒಂದು ಕೆಲಸ ಅಂತ ಒಂದೇ ಒಂದು ಕತೆ ಹೇಳು ಪ್ಲೀಸ್. ಈಗೇನು ನಿನ್ ಕತೆ ತಾನೆ? ಹಾಗಾದ್ರೆ ಒಂದು ಕೆಲಸ ಮಾಡು, ನಿಮ್ಮ ಅಂಬಾರಿ ತಾತ ಇದಾರಲ್ಲ ಅವ್ರ ಹತ್ರ ಹೋಗಿ ತಾತ ನಂಗೊಂದೇ ಒಂದು ಕತೆ ಹೇಳಿ ಅಂತ ಕೇಳು. ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ, ಸರಿನಾ? ಹೌದಾ, ಸರಿ, ಹೋಗ್ತೀನಿ. ಏನಮ್ಮ ಜರಣಿ ನೀನು, ಮಗುನ ನೀನು ಈ ರೀತಿ ಯಾರ ಹತ್ರನೂ ಕಳಿಸ್ತೀಯಲ್ಲ, ಸರಿನಾ? ಅದು
ಟೈಮ್ ಆಗಿದೆ, ಪಾಪ ಮಗುಗೆ ನಿದ್ದೆ ಬಂದಿರತ್ತೆ. ನೀನೇ ಒಂದು ಕತೆ ಹೇಳಿ ಮಲಗಿಸ್ಬಾರ್ದಾ? ಚಿಕ್ಕಮ್ಮ ನಂಗೆ ತುಂಬ ಕೆಲಸ ಇದೆ. ಅವಳಿಗೆ ಯಾರು ಇಷ್ಟನೋ ಅವ್ರ ಹತ್ರ ಹೋಗ್ತಾಳೆ ಬಿಡಿ. ಅದು ಹಾಗಲ್ಲಮ್ಮ. ಪ್ಲೀಸ್ ಚಿಕ್ಕಮ್ಮ, ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾವು ನಾಳೆ ಮಾತಾಡೋಣ. ಅಂಬಾರಿ ತಾತ ಬಂದಿಯಾ? ನಿದ್ದೆ ಬರ್ತಿಲ್ಲ ನಿನಗೆ, ಅದಕ್ಕೆ ನಾನು ನಿನಗೆ ಅಂಬಾರಿ ಮಾಡಿಸ್ಬೇಕು ಅಲ್ವಾ? ಅಂಬಾರಿ ಎಲ್ಲ ತಾತ ಒಂದು ಕತೆ ಹೇಳಿ. ಓ, ಕತೆ ಹೇಳ್ಬೇಕಾ? ಆಯ್ತು. ನಿನಗೆ ರಾಕ್ಷಸನ್ ಕತೆ ಹೇಳ್ತೀನಿ. ಬೇಡ, ರಾಕ್ಷಸನ್ ಕತೆ ಹೇಳಿದ್ರೆ ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ನಿನಗೆ ರಾಣಿಯರ ಕತೆ ಹೇಳ್ತೀನಿ. ದೊಡ್ಡ ಊರಿನಲ್ಲಿ ದೊಡ್ಡ ಅರಮನೆ ಇತ್ತು. ಅಲ್ಲಿ ಇಬ್ಬರು ರಾಣಿಯರಿದ್ದರು, ದೊಡ್ಡ ರಾಣಿ, ಚಿಕ್ಕ ರಾಣಿ. ಆ ಇಬ್ಬರು ರಾಣಿಯರಿಗೂ ಒಂದೇ ಸಾರ್ತಿ ಮಗು ಆಗುವಂಥ ಸಂದರ್ಭ ಬಂತು. ಆಶ್ಚರ್ಯ ಅಂದರೆ ಇಬ್ಬರಿಗೂ ಒಂದೇ ದಿವಸ ಮಕ್ಕಳು ಕೂಡ ಹುಟ್ಟಿತು. ಆದರೆ ಚಿಕ್ಕ ರಾಣಿ ಮಗು ತೀರ್ಕೊಂಡ್ಬಿಡ್ತು. ಈ ವಿಷಯ ದೊಡ್ಡ ರಾಣಿಗೆ ಗೊತ್ತಾಯ್ತು. ಚಿಕ್ಕ ರಾಣಿ ಮಗು ಅಂದ್ರೆ ಎಷ್ಟು ಇಷ್ಟಪಡ್ತಿದ್ಲು, ಎಷ್ಟು ಆಸೆಯಿಂದಿದ್ಲು ಅಂತ ದೊಡ್ಡ ರಾಣಿಗೆ ಗೊತ್ತಿತ್ತು. ಅದಕ್ಕೆ ತನು ಹುಟ್ಟಿತ್ತಲ್ಲ ಜೀವಂತವಾದ ಮಗು, ಆ ಮಗುವನ್ನು ತಗೊಂಡೋಗಿ ಚಿಕ್ಕ ರಾಣಿ ಪಕ್ಕ ಮಲಗಿಸ್ಬಿಟ್ಟು, ಚಿಕ್ಕ ರಾಣಿ ಸತ್ತು ಹೋಗಿತ್ತಲ್ಲ ಮಗು, ಆ ಮಗುವನ್ನು ತಗೊಂಡು ಬಂದು ತನ್ನ ಪಕ್ಕ ಮಲಗಿಸ್ಕೊಂಡು ತನ್ನ ಮಗು ಸತ್ತು ಹೋಯ್ತು ಅಂತ ಎಲ್ರಿಗೂ ಹೇಳ್ಬಿಟ್ಲು. ತಾತ ಪಾಪ ದೊಡ್ಡರಾಣಿ ದೊಡ್ಡನಿಗೆ ಮಗು ನೆನಪೇ ಆಗಿಲ್ವಾ? ಆ ದೊಡ್ಡ ಮಹಾರಾಣಿಗೆ ತನ್ನ ಮಗು ನೆನಪು ಕಾಡಿದ್ರು ಚಿಕ್ಕ ರಾಣಿ ಆಸೆಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ಲು. ಆ ಮಗುಗೆ ತನ್ನನ್ನು ಹೆತ್ತಿದ್ದು ದೊಡ್ಡ ಮಹಾರಾಣಿ ಅಂತ ಗೊತ್ತೇ ಆಗಲಿಲ್ಲ. ದೊಡ್ಡ ಮಹಾರಾಣಿನೂ ಆ ಮಗುಗೆ ಈ ಸತ್ಯವನ್ನು ಹೇಳಲೇ ಇಲ್ಲ. ಈಗ ದೊಡ್ಡರಾಣಿ ಎಲ್ಲಿದ್ದಾಳೆ? ಅವಳು ಅದೇ ಅರಮನೆಯಲ್ಲಿದ್ದಾಳೆ. ಚಿಕ್ಕರಾಣಿ ಮತ್ತೆ ಮಗು ಅವರು ಅದೇ ಅರಮನೆಯಲ್ಲಿದ್ದಾರೆ. ಆ ದೊಡ್ಡ ಮಹಾರಾಣಿ ಆ ಮಗು ತನ್ನದು ಅಂತ ಎಲ್ರಿಗೂ ಹೇಳ್ಕೊಳ್ಳಿ ಅಂತ ನಮಗೂ ಆಸೆ. ಆದರೆ ಆ ದೊಡ್ಡ ಮಹಾರಾಣಿ ಮಾತ್ರ ಮನಸ್ಸೇ ಮಾಡ್ತಿಲ್ಲ ಪುಟ್ಟ. ಅದು ಕತೆ ಕೇಳಿ ಅಳು ಬಂತು ಪುಟ್ಟ. ನೋಡು ಮಗ್ಲ, ಈಗಾಗಲೇ ಹೊತ್ತಾಯ್ತು, ಬಾ ಮಲ್ಕೋ ಬಾ. ಇಲ್ಲ ನಾನು ಇನ್ನು ಕತೆ ಕೇಳಬೇಕು. ಪುಟ್ಟಿ, ಹಾಗೆಲ್ಲ ಹಠ ಮಾಡಬಾರ್ದು. ನಾಳೆ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗಬೇಕು, ಪಾಠ ಕೇಳಬೇಕು, ಆಟ ಆಡ್ಬೇಕಲ್ವಾ? ಅದಕ್ಕೆ ಇವಾಗ ನಮ್ಮ ಪುಟ್ಟಿ ತಾಚಿ ಮಾಡ್ತಾಳಂತೆ, ಸರಿನಾ? ಬಾ. ವೆರಿ ಗುಡ್ ಗರ್ಲ್. ಅಪ್ಪ, ಈಗಿನ ಕಾಲದ ಮಕ್ಕಳು ಎಷ್ಟು ಸೂಕ್ಷ್ಮ ಗೊತ್ತಾ? ನೀನ್ ಕತೆ ಹೇಳ್ತಿದ್ದ ಹಾಗೆ ಅದು ನಿಜವಾದ ಕತೆ ಇರ್ಬೋದಾ ಅಂತ ಅನ್ಕೊಂಡ್ಲೋಳು. ನಾಳೆ ದಿನ ಈ ಕತೆ ಬೇರೆ ಇನ್ಯಾರಿಗಾದ್ರೂ ಹೇಳಿದ್ರೆ ದಯವಿಟ್ಟು ನಿನಗೆ ಕೈ ಮುಗಿತೀನಿ, ಈ ಥರ ಎಲ್ಲ ಕತೆ ಹೇಳ್ಬೇಡಪ್ಪ ಅವಳಿಗೆ.
ರಘು, ಏನಾಯ್ತು? ನಿದ್ದೆ ಬರ್ತಿಲ್ವಾ? ಇಲ್ಲ ಅಖಿಲ. ಏನೋ ವಿಷಯನ ಮನ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ದೀರಾ ನೀವು. ಅದೇನು ಅಂತ ಹೇಳಿ. 3 ವರ್ಷದ ಹಿಂದೆ ಶಿವನ್ ದೇವಸ್ಥಾನದಲ್ಲಿ ಏನು ಹೇಳಿ ಆದಿತ್ಯ ಪಾರ್ವತಿ ಇಬ್ಬರನ್ನು ಕರೆಸ್ಕೊಂಡೆ ಹೇಳು? ನೀವಿಬ್ರು ತಾಯಂದ್ರು ಒಟ್ಟಿಗೆ ಒಂದೇ ಮನೇಲಿ ಮಗು ಜೊತೆ ಇರೋದನ್ನ ನೋಡೋ ಸೌಭಾಗ್ಯ ನಮಗ್ ಸಿಗ್ಬೋದ? ಒಂದೇ ಮಗುಗೆ ಇಬ್ಬಿಬ್ರು ಅಪ್ಪ ಅಮ್ಮ ಆಗಿರ್ತೀರಾ ಅಂತ ತಾನೆ? ಹೌದು. ಆದರೆ ಇಲ್ಲಿ ಆ ರೀತಿ ಇದ್ದಾರ? ಅಂದ್ರೆ ನೀವೇನ್ ಹೇಳ್ತಿದ್ದೀರಾ ಗೊತ್ತಾಗ್ತಿಲ್ಲ. ಮಗು ಜನನಿ ಪ್ರೀತುನ ಮಾತ್ರ ಮಮ್ಮಿ ಡ್ಯಾಡಿ ಅಂತ ಕರೆಯುತ್ತೆ, ಆದಿತ್ಯನ ಸಾರಥಿ ಅಂತ ಕರೆಯುತ್ತೆ, ಪಾರ್ವತಿನ ಹೆಸರಿಟ್ಟು ಕರೆಯುತ್ತೆ. ಅದರಿಂದ ಈಗ ಯಾರಿಗೇನ್ ಸಮಸ್ಯೆ ಆಗಿದೆ? ಮಗು ಆ ರೀತಿ ಕರೆಯೋದನ್ನ ಆದಿ ಪಾರ್ವತಿ ಕೂಡ ಎಂಜಾಯ್ ಮಾಡ್ತಿದಾರಲ್ಲ. ಹಾ, ಎಂಜಾಯ್ ಮಾಡ್ತಿರ್ಬೋದು. ಆದರೆ ಮಗು ಬಾಯಲ್ಲಿ ಆದಿತ್ಯ ಪಾರ್ವತಿನ ಅಪ್ಪ ಅಮ್ಮ ಅಂತಾನೆ ಕರೆಸ್ಬೋದಲ್ವಾ? ಅದರ ಅಗತ್ಯ ಈಗಿಲ್ಲ ಅನ್ಸುತ್ತೆ ರಘು. ಯಾಕಂದ್ರೆ ಮಗು ಬೆಳೀತಾ ಬೆಳೀತಾ ಅವಳಿಗೆ ಬುದ್ಧಿ ಬಂದ್ಮೇಲೆ ಹೆಸರು ಹಿಡಿದು ಕರೆಯೋದನ್ನ ಬಿಟ್ಟು ದೊಡ್ಡಪ್ಪ ದೊಡ್ಡಮ್ಮ ಅಂತಾನೆ ಕರೀತಾಳೆ. ನೀವು ತಲೆ ಕೆಡಿಸ್ಕೋಬೇಡಿ. ದೊಡ್ಡಪ್ಪ ದೊಡ್ಡಮ್ಮ ಅಂತಾನ? ಹಾ, ಆದಿ ಪಾರ್ವತಿ ಮಗುಗೆ ದೊಡ್ಡಪ್ಪ ದೊಡ್ಡಮ್ಮನೆ ತಾನೆ. ಹಾಗಲ್ಲ ಅಖಿಲ, ಮಗುಗೆ ಆದಿತ್ಯ ಪಾರ್ವತಿ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದಾರಲ್ಲ, ಅದಕ್ಕೆ ಆದಿತ್ಯ ಪಾರ್ವತಿನ ಅಪ್ಪ ಅಮ್ಮ ಅಂತ ಕರಿಯಮ್ಮಂತ ಹೇಳ್ಬೋದಲ್ಲ? ಹೇಳಿದ್ರೆ ಅವಳು ಕೇಳಬೇಕಲ್ಲ ರಘು. ಆದಿನ ದೊಡ್ಡಪ್ಪ ಅಂತ ಕರಿಯಮ್ಮ ಅಂದ್ರೇನೆ ಸಾರಥಿ ಅಂತಾನೆ ಕರೀತಾಳೆ. ಪಾರ್ವತಿನ ದೊಡ್ಡಮ್ಮ ಅಂತ ಕರಿಯಮ್ಮ ಅಂದ್ರೆ ಪಾರು ಅಂತಾನೆ ಕರೀತಾಳೆ. ಇನ್ನು ಅಪ್ಪ ಅಮ್ಮ ಅಂತ ಕರಿ ಅಂದ್ರೆ ಕರೆದು ಬಿಡ್ತಾಳ? ಕರಿಬೋದೇನೋ. ಅಲ್ಲ ರಘು, ನೀವ್ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ದೀರಾ? ಮಗುಗೆ ಹೇಗೆ ಇಷ್ಟನೋ ಹಾಗೆ ಕರೀಲಿ ಬಿಡಿ. ಹಾಗಲ್ಲ, ಆದಿತ್ಯ ಪಾರ್ವತಿನ ಮಗು ಅಪ್ಪ ಅಮ್ಮ ಅಂತ ಬಾಯಿ ತುಂಬ ಕರೆದ್ರೆ ಅವ್ರಿಗೂ ಸಂತೋಷ ಆಗುತ್ತಲ್ವಾ? ರಘು, ಮಗು ಅವರಿಬ್ಬರನ್ನ ಆ ರೀತಿ ಕರಿತಿದ್ರು ಆದಿ ಪಾರ್ವತಿ ತುಂಬ ಸಂತೋಷವಾಗೇ ಇದ್ದಾರೆ. ಇದನ್ನೆಲ್ಲ ಅನಗತ್ಯವಾಗಿ ಯೋಚನೆ ಮಾಡಿ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇರೋದು ನೀವು. ಹಾಗೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ. ಪ್ಲೀಸ್ ರಘು, ಮನೇಲಿ ಎಲ್ಲರೂ ಸಂತೋಷದಿಂದ ಇದ್ದಾರೆ. ನೀವು ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ. ಆರಾಮಾಗಿ ಮಲ್ಕೊಳ್ಳಿ. ನಿದ್ದೆ ಮಾಡ್ತಾ ಇದ್ದಾಳೆ, ಎಬ್ಸೋದ್ ಬೇಡ. ಗುಡ್ ಮಾರ್ನಿಂಗ್ ಅಜ್ಜಿ. ಏ ಕಳ್ಳಿ, ಎದ್ದಿದೀಯಾ? ನೀನು ನಿದ್ದೆ ಮಾಡಿದ್ಯಾ ಅನ್ಕೊಂಡಿದ್ದೆ ನಾನು. ಬರ್ತೀರಂತ ನಂಗೆ ಗೊತ್ತಿತ್ತು, ಅದಕ್ಕೆ ಎದ್ದಿದ್ದೆ. ಹೌದಾ? ಬೆಳಗ್ಗೆ ಎದ್ದ ತಕ್ಷಣ ಪಾರು ಹೇಳಿದಾಳೆ ಈ ಫೋಟೋ ನೋಡ್ಬೇಕು ಅಂತ. ಹೌದಾ? ನೀವ್ ಯಾಕೆ ನನ್ನ ಮುಖ ನೋಡ್ತೀರಾ?
ನಮ್ಮನೆ ಮಹಾಲಕ್ಷ್ಮಿ, ನಮ್ಮನೆ ಸರಸ್ವತಿ ಎಲ್ಲ ನೀನೇ ತಾನೇ, ಅದಕ್ಕೆ ನಿನ್ನನ್ನೇ ನೋಡ್ತೀನಿ. ಹೌದಾ? ಮಮ್ಮಿ ಇಲ್ಲಿ? ಮಮ್ಮಿ ಸ್ನಾನ ಮಾಡಕ್ ಹೋಗಿದ್ದಾಳೆ. ಹಾ ಸರಿ ಸರಿ. ನೀನೀಗ ನನ್ನ ಜೊತೆ ಬರ್ತೀಯೋ ಇಲ್ಲ ಮಲ್ಕೋತೀಯೋ? ನಂಗೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಅಂತ ಗೊತ್ತು ತಾನೆ? ಗೊತ್ತು. ಸಾವಿತ್ರಿ ಮೊರೆ, ಕಾಫಿ ಯಾರು ಮಾಡಿದ್ದು? ಪಾರ್ವತಿ. ಯಾಕೋ ಮೊರೆ, ರುಚಿಯಲ್ಲಿ ಏನಾರ ವ್ಯತ್ಯಾಸ ಕಾಣಿಸ್ತಾ? ಇಲ್ಲ, ನಮ್ಮ ಪಾರ್ವತಿ ಅಡುಗೆ ಮಾಡಲಿ ಕಾಫಿ ಮಾಡಲಿ ಯಾವತ್ತೂ ರುಚಿಲಿ ವ್ಯತ್ಯಾಸ ಆಗೋದೇ ಇಲ್ಲ. ಇವತ್ತಂತೂ ಇದ್ರ ಸ್ವಾದ ಇನ್ನೂ ಜಾಸ್ತಿ ಇದೆ. ಸಾವಿತ್ರಿ, ಇನ್ಮೇಲೆ ನನ್ನ ಮುಂದೆ ಬೆನ್ನು ಬಗ್ಗಿಸ್ಕೊಂಡು ತಲೆ ಬಗ್ಗಿಸ್ಕೊಂಡು ಕೈ ಹೀಗಿಟ್ಕೊಂಡು ಈ ಥರ ಎಲ್ಲ ನಿಂತ್ಕೋಬಾರ್ದು. ಸ್ಟ್ರೇಟ್ ಆಗಿ ನಾರ್ಮಲ್ ಆಗಿ ನಿಂತ್ಕೋ, ರಿಲ್ಯಾಕ್ಸ್. ತಪ್ಪು ತಪ್ಪು. ಯಾಕೋ ಮೊರೆ ಹೀಗೆಲ್ಲ ಹೇಳ್ತಾ ಇದ್ದೀರಿ? ದೇವ್ರ ಮುಂದೆ ಪ್ರಾರ್ಥನೆ ಮಾಡುವಾಗ ವಿನಮ್ರವಾಗಿ ತಲೆ ತಗ್ಸಿ ಮಾಡ್ಬೇಕಮ್ಮೋರೆ. ಮೊದಲು ನೀವೆಲ್ಲರೂ ಸೇರಿಕೊಂಡು ನನ್ನನ್ನು ದೇವರನ್ನಾಗಿ ಮಾಡಿ ಕೂಡಿಸೋದನ್ನು ನಿಲ್ಲಿಸ್ಬಿಡಿ. ನಾನು ನಿಮ್ಮೆಲ್ಲರ ಮಧ್ಯದಲ್ಲಿ ಒಬ್ಬ ಸಾಧಾರಣ ಹೆಣ್ಣು. ನನ್ನನ್ನು ಪ್ರೀತಿಯಿಂದ ನೋಡಿ ಈ ಮನೆಯ ಒಬ್ಬ ಸಾದಾ ಗೃಹಿಣಿ ಅಂತ ಅಂದ್ಕೊಳ್ಳಿ ಸಾಕು. ಅಮ್ಮೋರೆ, ನೋಡು ಸಾವಿತ್ರಿ, ನಾನು ಮೊದಲು ಆಫೀಸು, ಓಡಾಟ, ಬಿಸ್ನೆಸ್ಸು, ವ್ಯವಹಾರ ಅಂತ ತುಂಬ ಬ್ಯುಸಿಯಾಗಿರ್ತಾ ಇದ್ದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಮಕ್ಕಳು ಬೆಳೆದಿದ್ದಾರೆ, ವ್ಯವಹಾರ ಅವ್ರು ನೋಡ್ಕೋತಾರೆ, ಅವ್ರವ್ರ ಜವಾಬ್ದಾರಿ ಅವ್ರವ್ರು ನಿಭಾಯಿಸ್ತಾ ಇದ್ದಾರೆ. ಮೊಮ್ಮಗಳು ಹುಟ್ಟಿದಾಳೆ. ಅದಕ್ಕೆ ಇನ್ನು ಮುಂದೆ ಮೊಮ್ಮಗಳ ಜೊತೆ ಕಾಲ ಕಳ್ಕೊಂಡು ಹಾಯಾಗಿ ಮನೇಲೇ ಇದ್ದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾವಿತ್ರಿ, ನೀನಾಗಲಿ, ಚೆನ್ನಪ್ಪ ಆಗಲಿ, ಜಯ ಆಗಲಿ ಮುಂಚಿನ ಥರ ನನ್ನ ಮುಂದೆ ನಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇನೋ ಮಾತಾಡ್ಬಿಡಿ ಅಮ್ಮೋರೆ. ಯಾವತ್ತಿದ್ರೂ ನಮಗೆ ನೀವೇ ಯಜಮಾನಿ. ಸಾವಿತ್ರಿ, ನನ್ನ ಬಗ್ಗೆ ನಿಮ್ಮಲ್ಲಿ ಈ ಭಾವನೆ ಸದಾ ಇರುತ್ತೆ ಅಂತ ನನಗೂ ಗೊತ್ತು. ಆದರೆ ಕಾಲ ಬದಲಾಗ್ತಾ ಇದೆ, ನನಗೂ ವಯಸ್ಸಾಗಿದೆ. ನೋಡು ನೋಡು, ಕನ್ನಡಕ ಬಂದಿದೆ.
ಬೆಳಿಬೇಕಾದವ್ರು ಇರೋವಾಗ ಅವ್ರಿಗೆ ದಾರಿ ಬಿಟ್ಕೊಡ್ಬೇಕಾದ್ದು ನನ್ನ ಕರ್ತವ್ಯ. ಅದಕ್ಕೆ ಇನ್ನು ಮುಂದೆ ನಿಮ್ಮೆಲ್ಲರ ಯೋಗಕ್ಷೇಮನೂ ವಿಚಾರಿಸ್ಕೋತಾ ನಿಮ್ಮ ಮಧ್ಯದಲ್ಲಿ ನಾನು ಒಬ್ಬಳಾಗಿ ಇದ್ದು ಬಿಡ್ತೀನಿ. ಹಾಗೆ ನಿನಗೂ ನನ್ನ ಹತ್ರ ಏನಾದರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಹೇಳ್ಕೊ. ಏನಿಲ್ಲ ಅಮ್ಮೋರೆ, ನೀವು ಮದುವೆಯಾಗಿ ಈ ಮನೆಗೆ ಬಂದಾಗಲಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಯಾವತ್ತೂ ಯಾವ ಥರದ ಬದಲಾವಣೆನೂ ಕಾಣಲಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಈ ರೀತಿ ಯಾಕಮ್ಮೋರೆ? ಬೇಡ ಬೇಡ, ನೀವು ಮೊದಲು ಹೆಂಗಿದ್ರು ಹಾಗೇ ಇರಿ. ಬದಲಾವಣೆ ಜಗದ ನಿಯಮ. ಎಲ್ಲರೂ ಒಂದಲ್ಲ ಒಂದಿನ ಬದಲಾಗಲೇಬೇಕು. ಕೈಯಲ್ಲಿರೋ ಅಧಿಕಾರನ, ಆ ಅಧಿಕಾರದ ಕುರ್ಚಿನ ಇನ್ನೊಬ್ಬರಿಗೆ ಬಿಟ್ಕೊಡ್ಲೇಬೇಕು. ಈಗ ನನಗೆ ನಿವೃತ್ತಿಯ ಸಮಯ ಅಂದ್ಕೋ. ಅರ್ಥ ಆಯ್ತಾ?